ಈ ಪಿ ಟೈಪ್ ಸೆಮಿಕಂಡಕ್ಟರ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಗೆ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿಯನ್ನ ಆಡ್ ಮಾಡಿದಾಗ ನಿಮಗೆ ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಇದರಲ್ಲಿ ಏನಾಗ್ತದೆ ಪಾಸಿಟಿವ್ ಚಾರ್ಜಸ್ಗಳು ಇವೆಟ ಮೋರ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಅದಕ್ಕೆ ಟೈಪ್ ಸೆಮಿಕಂಡಕ್ಟರ್ ಅಥವಾ ಪಿ ಟೈಪ್ ಮಟೀರಿಯಲ್ ಅಂತ ಕರೀತೀವಿ. ಓಕೆ, ಸುಮ್ಮನೆ ಜನರಲ್ ಆಗಿ ಹೇಳಿಷ್ಟು ನಾವು ಯಾವ ಇಂಟ್ರಿನ್ಸಿಕ್ ತಗೊಂಡ್ವಿ, ಅದಕ್ಕೆ ಯಾವ ಇಂಪ್ಯೂರಿಟಿನ ಆಡ್ ಮಾಡಿದ್ವಿ, ಇದು ಯಾವುದು ನಮಗೆ ಕ್ಲಿಯರ್ ಆಗಿ ಹೇಳಿಲ್ಲ. ಈಗ ಪರ್ಟಿಕ್ಯುಲರ್ ಆಗಿ ನಾವು ಒಂದು ಎನ್ ಟೈಪ್ ಸೆಮಿಕಂಡಕ್ಟರ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದರೆ ಹೇಗಾಗುತ್ತೆ ಅದು ಹೀಗೆ ಇಲ್ಲಿ ತೋರಿಸ್ತಾ ಹೋಗ್ತಾರೆ ನೋಡಿ. ಎನ್ ಟೈಪ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಹೋಗ್ತಾರೆ, ಸ್ವಲ್ಪ ಡಯಾಗ್ರಾಮ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಏನು ಮಾಡ್ತೇವೆ ನಾವು, ಜರ್ಮೇನಿಯಂ ಮಟೀರಿಯಲ್ ಅಂತ ತಗೊಳ್ತೇವೆ. ಹೇಳಿದ್ರೆ ನಿಮಗೆ ಜರ್ಮೇನಿಯಂ ಇಸ್ ಅ ಸೆಮಿಕಂಡಕ್ಟರ್ ಮಟೀರಿಯಲ್. ಪ್ಯೂರ್ ಫಾರ್ಮ್ ಇರುವಂತ ಒಂದು ಜರ್ಮೇನಿಯಂ ಮಟೀರಿಯಲ್ ಅಂತ ತಗೊಳ್ತೇವೆ. ಇದನ್ನು ನಾನು ಇಂಪ್ಯೂರ್ ಮಾಡಿ ಎನ್ ಟೈಪ್ ಸೆಮಿಕಂಡಕ್ಟರ್ನ ಫಾರ್ಮ್ ಮಾಡ್ತೇನೆ. ಹೇಗೆ ರೈಟ್ ಸಿ, ಈ ಜರ್ಮೇನಿಯಂಗೆ ನಾವು ಒಂದು ಪೆಂಟಾವಾಲೆಂಟ್ ಇಂಪ್ಯೂರಿಟಿಯನ್ನು ಆಡ್ ಮಾಡಬೇಕು. ಹೌದಾ? ಪೆಂಟಾವಾಲೆಂಟ್ ಇಂಪ್ಯೂರಿಟಿಗೆ ನಿಮಗೆ ಒಂದು ಎಕ್ಸಾಂಪಲ್ಲು ವಿಚ್ ಇಸ್ ಕಾಲ್ಡ್ ಆಸ್ ಆಂಟಿಮನಿ ಅಂತ ಕರೀತಾರೆ. ಯಾವುದು? ಆಂಟಿಮನಿ ಇಸ್ ಆಲ್ಸೋ ಎ ಮೆಟಲ್. ಸೊ ಈ ಮೆಟಲ್ ಅಥವಾ ಈ ಮಟೀರಿಯಲ್ ಜರ್ಮೇನಿಯಂಗೆ ಆಡ್ ಮಾಡ್ತಾನೆ. ನೆನಪಿರಬೇಕು ನಿಮಗೆ, ಆಂಟಿಮನಿ ಏನಾಗ್ತದೆ, ನಿನ್ನ ಹತ್ರ ಒಂದು ಜರ್ಮೇನಿಯಂ ಮಟೀರಿಯಲ್ ಇದೆ, ಆದರೆ ನೀನು ಒಂದು ಆಂಟಿಮನಿ ಆಟಮನ್ನು ಆಡ್ ಮಾಡಿದರೆ ನೋಡು, ಪ್ರತಿಯೊಂದು ಆಂಟಿಮನಿ ಆಟಮ್ಗೆ ಒಂದು ಫ್ರೀ ಎಲೆಕ್ಟ್ರಾನ್ ರಿಲೀಸ್ ಆಗ್ತಾ ಹೋಗ್ತದೆ. ಹೇಗೆ ಅಂತ ನಿಮಗೆ ಚಿತ್ರದಲ್ಲಿ ತೋರಿಸ್ತೇನೆ. ಈ ಜರ್ಮೇನಿಯಂನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ನಂಬರ್ 4. ಅದರ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಆಲ್ಮೋಸ್ಟ್ ಆರ್ಬಿಟಲಿ ಇರುವಂತಹ ಎಲೆಕ್ಟ್ರಾನ್ಸ್ಗಳ ನಂಬರ್ 4. ಯಾವುದೇ ಸೀರೀಸ್ ಕೂಡ ಇದರ ಆಲ್ಮೋಸ್ಟ್ ಆರ್ಬಿಟಲಿ 4 ಎಲೆಕ್ಟ್ರಾನ್ಸ್ಗಳು ಇರುತ್ತೆ. ಯಾವುದೇ ಕೂಡ ಇದರ ಆಲ್ಮೋಸ್ಟ್ ಆರ್ಬಿಟಲಿ 4 ಎಲೆಕ್ಟ್ರಾನ್ಸ್ಗಳು ಇರುತ್ತೆ. 4 ಎಲೆಕ್ಟ್ರಾನ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಈ ಆಂಟಿಮನಿ ಇದೆಯಲ್ಲ, ಇದರ ವೇಲೆನ್ಸ್ ಎಲೆಕ್ಟ್ರಾನ್ಸ್ 5 ಇದೆ. ನಿಮಗೆ ಅಟಾಮಿಕ್ ಸ್ಟ್ರಕ್ಚರ್ ಹೇಳಬೇಕಾದ್ರೆ ಹೇಳಿದ್ದೆ ನಾನು ಏನಂತ, ಒಂದು ಆಟಮ್ ಸ್ಟೇಬಲ್ ಆಗಿ ಇರಬೇಕು ಅಂತ ಹೇಳಿದರೆ, ನ್ಯೂಟ್ರಲ್ ಆಗಿ ಇರಬೇಕು ಅಂತ ಹೇಳಿದರೆ, ಅದರ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು 8 ಇರಬೇಕು ಅಂತ ಹೇಳಿದೆ. ಎಕ್ಸಾಕ್ಟ್ಲಿ
If the valence or all the atoms, if they want to be stable, in their valence orbit there should be 8 electrons. ಇಲ್ಲ ಅಂದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕೋವ್ಯಾಲೆಂಟ್ ಬಾಂಡಿಂಗ್ ಅನ್ನು ಡೆವಲಪ್ ಮಾಡ್ತಾ ಹೋಗ್ತವೆ ಅಂತ ಹೇಳ್ತೇವೆ. ಕೋವ್ಯಾಲೆಂಟ್ ಬಾಂಡಿಂಗ್. ಈಗ ಅದೇ ಜರ್ನಿದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 4 ಇದೆ. ಇನ್ನು ಶಾರ್ಟೇಜ್ ಎಷ್ಟಾಗ್ತಾ ಇದೆ? ಇನ್ನೂ 4. ಅದೇನು ಮಾಡ್ತಾರೆ, ಪಕ್ಕದ ಆಟಮ್ನಿಂದ ಇನ್ನೊಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ತಗೊಳ್ತಾ ಹೋಗ್ಬಿಟ್ಟು ಬಾಂಡಿಂಗ್, ಕೋವ್ಯಾಲೆಂಟ್ ಬಾಂಡಿಂಗ್ ಮಾಡ್ಕೊಂಡ್ಬಿಟ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು 8 ಮಾಡ್ಕೊಳ್ಳೋದು ಅಂತ ನೀವು ಲಾಸ್ಟ್ ಕ್ಲಾಸ್ಗಳಲ್ಲಿ ಹೇಳಿದ್ದೆ. ಈಗ ಏನು ಮಾಡ್ತಾರೆ, ಒಂದು ಆಂಟಿಮನಿ ಆಟಮ್ನ ಆಡ್ ಮಾಡ್ತಾ ಇದೆ, ಅದರ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 5. ಬಾಂಡಿಂಗ್ ಹೇಗಾಗುತ್ತೆ ತೋರಿಸ್ತೀವಿ. ಇಲ್ಲೊಂದು ಈ ಆಂಟಿಮನಿ ಆಟಮ್ನ 5 ಎಲೆಕ್ಟ್ರಾನ್ಸ್ ಒಂದು ಈ ಜರ್ಮೇನಿಯಂ ಆಟಮ್ ಜೊತೆಗೆ ಎಲೆಕ್ಟ್ರಾನ್ ಜೊತೆ ಕೋವ್ಯಾಲೆಂಟ್ ಇದೆ. ಎಷ್ಟು? ಇನ್ನು 4. ಇನ್ನೊಂದು ವೇಲೆನ್ಸ್ ಎಲೆಕ್ಟ್ರಾನ್ ಆಫ್ ಆಂಟಿಮನಿ ಇದರ ಜೊತೆಗೆ ಕೋವ್ಯಾಲೆಂಟ್ ಬಾಂಡಿಂಗ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ಮಾಡ್ತಾರೆ. ಇದಕ್ಕೆ 4 ಬೇಕಾಗಿತ್ತು, 1 ಸಿಕ್ಕಿದೆ. ಇದಕ್ಕೆ 4 ಬೇಕಾಗಿತ್ತು, 1 ಸಿಕ್ಕಿದೆ. 4 ಬೇಕಿತ್ತು, 1 ಸಿಕ್ಕಿದೆ. ಇದಕ್ಕೆ 4 ಬೇಕಿತ್ತು, 1 ಸಿಕ್ಕಿದೆ. ಇದಕ್ಕೆ ಎಷ್ಟು ಬೇಕಿತ್ತು? 5 ಬೇಕಿತ್ತು. ಬಿಕಾಸ್ 5 ಪೆಂಟಾವ್ಯಾಲೆಂಟ್. 4 ಏನು ಮಾಡ್ತಾರೆ, ಇದರ 5ರಲ್ಲಿ 4 ಪಕ್ಕದ 4 ಜರ್ಮೇನಿಯಂ ಆಟಮ್ ಜೊತೆ ಕೋವ್ಯಾಲೆಂಟ್ ಬಾಂಡಿಂಗ್ ಮಾಡ್ಕೊಂಡು ಬಿಡ್ತದೆ. ಇನ್ನೊಂದು ಆಟಮ್ ಫ್ರೀ ಆಗಿರ್ತದೆ. ಕೋವ್ಯಾಲೆಂಟ್ ಬಾಂಡಿಂಗ್ ಮಾಡಲಿಕ್ಕೆ ಅದಕ್ಕೆ ಎಲೆಕ್ಟ್ರಾನ್ ಇಲ್ಲ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಲ್ಲ, ಇರುತ್ತದೆ. ಇದು ಖಾಲಿಯಾಗಿ ಉಳಿದುಬಿಡುತ್ತದೆ. This is free electron. This is a free electron. ಅರ್ಥ ಆಗ್ತಿದೆಯಾ? ನೋಡು, ಇದು ಒಂದು ಆಂಟಿಮನಿ ಆಟಮ್. ಇದರ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು 4 ಪಕ್ಕದ ಜರ್ಮೇನಿಯಂ ವೇಲೆನ್ಸ್ ಎಲೆಕ್ಟ್ರಾನ್ ಜೊತೆಗೆ ಬಾಂಡಿಂಗ್ ಮಾಡ್ಕೊಳ್ಳುತ್ತದೆ. ಒಂದು ಎಲೆಕ್ಟ್ರಾನ್ ಹೊರಡುತ್ತೆ. ಸಪೋಸ್ ನಾನು ಇನ್ನೊಂದು ಆಂಟಿಮನಿ ಆಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದೇ ಥರ ಇದರ ಜೊತೆಗೆ ಒಂದು ಬಾಂಡಿಂಗ್ ಆಗುತ್ತೆ, ಇದರ ಜೊತೆಗೆ ಒಂದು ಬಾಂಡಿಂಗ್ ಆಗುತ್ತೆ, ಈ ಕಡೆ ಇನ್ನೊಂದು ಇದರ ಜೊತೆಗೆ ಒಂದು ಬಾಂಡಿಂಗ್ ಆಗುತ್ತೆ. ಇದನ್ನ ಯೂಸ್ ಆಯ್ತು. ಮತ್ತೆ ಒಂದು ಅರ್ಥಾಗ್ತಿದೆಯಾ? ಅಂದ್ರೆ ಫಾರ್ ಎವ್ರಿ ಸಿಂಗಲ್ ಆಂಟಿಮನಿ ಆಟಮ್ ಯು ಆರ್ ಆಡಿಂಗ್ ಟು the germanium material, there will be liberation of one free electron. ಒಂದೊಂದು ಆಂಟಿಮನಿ ಆಟಮ್ ಅನ್ನು ನೀನು ಆಡ್ ಮಾಡ್ತಾ ಹೋದರೆ ಪ್ರತಿಯೊಂದು ಆಂಟಿಮನಿ ಆಟಮ್ಗೂ ಒಂದೊಂದು ಫ್ರೀ ಎಲೆಕ್ಟ್ರಾನ್ ರಿಲೀಸ್ ಆಗ್ತಾ ಹೋಗ್ತದೆ. ಗೊತ್ತಿದೆ, ಒಂದು ಸಣ್ಣ ಪೀಸ್ ಆಫ್ ಮಟೀರಿಯಲ್ ಎಷ್ಟು ಮಿಲಿಯನ್ಸ್ ಆಫ್ ಎಲೆಕ್ಟ್ರಾನ್ ಆಟಮ್ಸ್ಗಳಿರುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ನಾವು ಆಂಟಿಮನಿಯನ್ನು ಜರ್ಮೇನಿಯಂ ಮಟೀರಿಯಲ್ಗೆ ಆಡ್ ಮಾಡಿಬಿಟ್ಟು ಅಂತ ಹೇಳಿದರೆ there will be a number of free electrons. ಈಗ ಟೋಟಲಿ ಇದನ್ನು ತಗೊಂಡ್ರೆ it is a into or expensive ಕರೆಕ್ಟಾ? ನಮ್ಮಲ್ಲಿ ಜರ್ಮೇನಿಯಂ ಅದಕ್ಕೆ ನಾವು ಆಂಟಿಮನಿಯನ್ನು ಆಡ್ ಮಾಡ್ತೀವಿ. ಹಿಂಗೆ ಮಾಡಿದಾಗ ನಮಗೆ ಫ್ರೀ ಎಲೆಕ್ಟ್ರಾನ್ಸ್ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಟೋಟಲಿ ಅಷ್ಟು ಒಂದು ಎಕ್ಸ್ಪೆನ್ಸಿವ್ ಸೆಮಿಕಂಡಕ್ಟರ್ ಅಂತ ತಗೊಂಡ್ರೆ ಅದರಲ್ಲಿ ನಮಗೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ಗಳು ಸಿಗ್ತಾ ಹೋಗ್ತದೆ. ಅಂದರೆ ಅದರಲ್ಲಿಯ
ಫ್ರೀ ಚಾರ್ಜಸ್ ಯಾವುದು ಎಲೆಕ್ಟ್ರಾನ್ಸ್ಗಳು. ಅದಕ್ಕೆ ಇದನ್ನು ನಾವು ಎನ್ ಟೈಪ್ ಸೆಮಿಕಂಡಕ್ಟರ್ ಅಂತ ಕರೀತೇವೆ. ದಿಸ್ ಇಸ್ ಒನ್ ಎಕ್ಸಾಂಪಲ್ ಹೌ ಎನ್ ಟೈಪ್ ಸೆಮಿಕಂಡಕ್ಟರ್ ಇಸ್ ಫಾರ್ಮ್ಡ್. ಅದರ ಏನಪ್ಪ, ಒಂದೊಂದು ಆಂಟಿಬಾಡಿ ಆಟಮ್ಗೆ ಒಂದು ಫ್ರೀ ಎಲೆಕ್ಟ್ರಾನ್ ರಿಲೀಸ್ ಆಗ್ತಾ ಹೋಗ್ತದೆ. ಸೊ ಹೀಗೆ ನಮಗೆ ಒಂದು ಎನ್ ಟೈಪ್ ಸೆಮಿಕಂಡಕ್ಟರ್ ಹಾಗೆ ಎಕ್ಸಾಕ್ಟ್ಲಿ ಇದರ ಮಟ್ಟಿಗೆ ಕ್ರಿಯೇಟ್ ಆಗುತ್ತೆ ಅಂತ ನಾವು ಹೌದಾ. ಅದೇ ಥರ ಈಗ ನಾವು ಇನ್ನೊಂದು ಎಕ್ಸಾಂಪಲ್ ಅನ್ನು ತಗೋಣ. ಇದರಲ್ಲಿ ಪಿ ಟೈಪ್ ಸೆಮಿಕಂಡಕ್ಟರ್ ಹೇಗೆ ಫಾರ್ಮ್ ಆಗ್ತದೆ. This how the p type semiconductor is formed. ಇದನ್ನು ಕೂಡ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಮಟೀರಿಯಲ್ ಅನ್ನು ತಗೊಂಡು p type ಹೇಳಿದ್ರೆ p type semiconductor ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನಾವು, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಗೆ ಯಾವ ಮಟೀರಿಯಲ್ ಆಡ್ ಮಾಡಬೇಕು, ನಾವು ಪ್ರೈಮರಿ ಇಂಪ್ಯೂರಿಟಿಯನ್ನು ಆಡ್ ಮಾಡಿದಾಗ we will get what is called as the p-type semiconductor. ಸೊ ಇದನ್ನು ನಾವು ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಹೇಗೆ ಎನ್ ಟೈಪ್ ನೋಡಿದ್ವಿ ಅದೇ ಥರ ಪಿ ಟೈಪ್ಗೆ ನೋಡ್ತಾ ಹೋಗೋಣ. ಒಂದೊಂದು ಇಂಪ್ಯೂರಿಟಿ ಆಟಮ್ಗೆ ಒಂದೊಂದು ಏನಿರಬೇಕೀಗ, ಪಿ ಟೈಪ್ ಅಂತ ಹೇಳಿದ್ರೆ ಓನ್ ರಿಲೀಸ್ ಅಂತ ಹೋಗಬೇಕು. ಓಕೆ, ಸಿಂಪಲ್ ಆದ ಅರ್ಥ ಆಗುತ್ತೆ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಒಂದ್ಸರಿ ನೋಡಿ. ಸೊ ಈಗ ನಾವು ಒಂದ್ಸರಿ ಅಂಟೇಕಿಂಗ್ ಜರ್ಮೇನಿಯಂ ತಗೊಳ್ತೇನೆ. ಇದರ ವೇರಿಯಸ್ ಎಲೆಕ್ಟ್ರಾನ್ಸ್ ಈ ಜರ್ಮೇನಿಯಂ ಮಟೀರಿಯಲ್ ಏನು ಮಾಡ್ತದೆ, ನಮ್ಮ ಪಕ್ಕದ ಬೇರೆ ಜರ್ಮೇನಿಯಂ ಆಟಮ್ಸ್ ಜೊತೆಗೆ ಕೋವ್ಯಾಲೆಂಟ್ ಬಾಂಡಿಂಗ್ ಮಾಡಿಕೊಂಡು ವೇರಿಯಸ್ ಎಲೆಕ್ಟ್ರಾನ್ಸ್ ನ 8 ಮಾಡ್ತಿರುತ್ತೆ. ಈಗ ನಾನೇನು ಮಾಡ್ತೇನೆ, ಇದಕ್ಕೆ ಒಂದು ಇಂಪ್ಯೂರಿಟಿಯನ್ನು ಆಡ್ ಮಾಡ್ತೇನೆ. ಕಾಲ್ಡ್ ಆಸ್ ಬಿಸ್ಮತ್, ಬಿಸ್ಮತ್. ಬಿಸ್ಮತ್ ಅನ್ನುವಂಥ ಒಂದು ಇಂಪ್ಯೂರಿಟಿಯನ್ನು ಆಡ್ ಮಾಡ್ತೇನೆ. ಈ ಬಿಸ್ಮತ್ತಿನಲ್ಲಿ ವೇರಿಯಸ್ ಎಲೆಕ್ಟ್ರಾನ್ಸ್ 3 ವೇರಿಯಸ್ ಎಲೆಕ್ಟ್ರಾನ್ಸ್ ಇದೆ. ಸೊ ಅವೇನಾಗ್ತದೆ, ಅದು 3 ಎಲೆಕ್ಟ್ರಾನ್ಸ್ಗಳಿದೆ ಹೌದಾ. ಕೋವ್ಯಾಲೆಂಟ್ ಬಾಂಡಿಂಗ್ ಆಗಬೇಕು, ಅದಕ್ಕೆ ಬೇಕಾಗಿರೋದು F2. ಇಲ್ಲಿ ನೋಡಿ ಈ ಕಡೆ ಅದೇ ಈ ಇನ್ನೊಂದು ಜರ್ಮೇನಿಯಂ ಇದೆ, ಈ ಮತ್ತೊಂದು ಜರ್ಮೇನಿಯಂ ಇದೆ. ಈಗ ಏನಾಗುತ್ತೆ, ಬಿಸ್ಮತ್ತಲ್ಲಿ 3 ವೇರಿಯಸ್ ಎಲೆಕ್ಟ್ರಾನ್ಸ್ಗಳಿವೆ. ಏನಾಗುತ್ತೆ, ಇದು ಒಂದು ಇದರ ಜೊತೆ ಕೋವ್ಯಾಲೆಂಟ್ ಬಾಂಡಿಂಗ್ ಮಾಡುತ್ತೆ, ಇದು ಒಂದು ಇದರ ಜೊತೆ ಕೋವ್ಯಾಲೆಂಟ್ ಬಾಂಡಿಂಗ್ ಮಾಡುತ್ತೆ, ಇದು ಇದರ ಜೊತೆ ಕೋವ್ಯಾಲೆಂಟ್ ಬಾಂಡಿಂಗ್ ಮಾಡುತ್ತೆ. ಏನಾಗುತ್ತದೆ, ಇದರ ಜೊತೆಗೆ ಮಾಡಿಕೊಳ್ಳಲಿಕ್ಕೆ ಇದರ ಹತ್ರ ಇನ್ನೊಂದು ಎಲೆಕ್ಟ್ರಾನ್ ಇಲ್ಲ, ಬಿಕಾಸ್ ಇಟ್ ಇಸ್ ಅ ಟ್ರೈವಾಲೆಂಟ್. ಆವಾಗ ಇಲ್ಲಿ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಹೋಲ್ ಅಂದರೆ ಖಾಲಿ ಜಾಗ. ಅಲ್ಲಿ ಖಾಲಿ ಜಾಗ ಅಂತ ಹೇಳಿದಾಗ ಪಾಸಿಟಿವ್ ಚಾರ್ಜ್ ಆಗುತ್ತೆ, ರೈಟ್. ಅದನ್ನೇ ನಾವು ಹೋಲ್ ಅಂತ ಹೇಳ್ತೇವೆ ಅಥವಾ
ಎಷ್ಟು ನೀನು ಬಿಸ್ಮತ್ ಆಟಮ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀಯೋ ಅಷ್ಟು ನಿನಗೆ ಹೋಲ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಸೊ ಅಂದರೆ ಏನಾಗ್ತದೆ, ಅಲ್ಲಿ ನಿನಗೆ ಪಾಸಿಟಿವ್ ಚಾರ್ಜಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಯಾವಾಗ ನೀನು ಈ ಸಿಸ್ಟಮ್ ಒಂದು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ತಗೊಳ್ತೀಯಾ, ಆವಾಗ ಆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರಲ್ಲಿ ಜರ್ಮೇನಿಯಂ ಇದೆ, ಬಿಸ್ಮತ್ ಆಡ್ ಆಗಿದೆ, ಬಟ್ ಅದರ ಜೊತೆಗೆ ಹೌ ಮೆನಿ ಬಿಸ್ಮತ್ atoms you are added, so many number of holes are generated or created. These holes are given the positive charges. This is how the p-type semiconductor is created when you add the trivalent nuclear fused semiconductor. ಓಕೆನಪ್ಪ? ಓಕೆ. ಈಗ ಯಾವುದೇ ಒಂದು ಸೆಮಿಕಂಡಕ್ಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಯಾವ ಥರದ್ದು ಚಾರ್ಜಸ್ ಹೆಚ್ಚಿದೆ, ಯಾವ ಥರದ ಚಾರ್ಜಸ್ ಕಡಿಮೆ ಇದೆ ಅನ್ನೋದಕ್ಕೆ ಸಿಂಪಲ್ ಆಗಿ ಹೇಳ್ತಾರೆ, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂಡ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಬಹಳ ಸಿಂಪಲ್ ಇದೆ, ಹೆಚ್ಚಿನ ಏನಿಲ್ಲ. ಮೆಜಾರಿಟಿ ಅಂದ್ರೇನು, ಹೆಚ್ಚಿನ ಸಂಖ್ಯೆಯಲ್ಲಿ. ಮೈನಾರಿಟಿ ಅಂತ ಹೇಳಿದರೆ ಕಡಿಮೆ ಸಂಖ್ಯೆಯಲ್ಲಿ. ನೋಡಿ, ಕಂಪೇರ್ ಮಾಡೋಣ. ನನ್ನ p-type semiconductor is there, right? ಹಾಗೆಯೇ I have n-type right. ಸುಮ್ಮನೆ ಒಂದು ಚಿತ್ರ ಹಾಕಿ ತೋರಿಸ್ತೀನಿ. What is p-type? The semiconductor in which maximum number of holes or positive charges are there. ಹೌದಾ? ಚಿತ್ರವನ್ನು ಕ್ಲಿಯರ್ ಆಗಿ ತೋರಿಸ್ತೀನಿ. p-type semiconductor it is having many number of positive charges. That is why it is called as p-type. ಇದರ ವೈಸ್ ವರ್ಷ ಅಂದರೆ n-type. ಏನಿರ್ತದೆ, many number of negative charges will be there, whereas very less number of positive charges will be there. n-type means negative charges ತುಂಬಾ ಜಾಸ್ತಿ ಇರುತ್ತೆ. ಸೊ p-type ಅಲ್ಲಿ ಈಗ ನಾವು ಮೆಜಾರಿಟಿ ಚಾರ್ಜ್ ಇದ್ದೇವೆ. ಇವನ್ minority charge carriers. ಅರ್ಥಾಗ್ಲಿಲ್ಲ? p-type semiconductors ಅಲ್ಲಿ majority charge carriers ಅಂದ್ರೆ ಯಾವ ಹೇಳಬೇಕು? ಹೋಲ್ಸ್. minority charge carriers ಅಂತ ಹೇಳಿದ್ರೆ electrons are negative charges. ಇಲ್ಲಿ ಬಂದ್ರೀಗ ಎಸ್, ಈ electrons ಅಥವಾ negative charges ಇದೆಯಲ್ಲ, ಇದು majority charge carriers ಆಗಿದೆ. ಇದು ನಿಮಗೆ minority charge carriers. Here, majority charge carriers are those whose number is, which type of charges are more in any semiconductor, that is called as majority charge carriers. Whose charge or type of charges are less, that is called as minority charge carriers. ಎರಡು ಆಪೋಸಿಟ್ ಅಷ್ಟೇ. ನೆನಪಿಟ್ಕೊಳ್ಳಿ ಸುಲಭ ನಿಮಗೆ. p means positive. p-type ಅಂತ ಹೇಳಿದ್ರೆ ಅದರಲ್ಲಿ ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಇರ್ತದೆ. ಅಂದರೆ ಪಾಸಿಟಿವ್ ಚಾರ್ಜಸ್ ಆರ್ ದಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ನೆಗೆಟಿವ್ ಚಾರ್ಜ್
ಚಾರ್ಜಸ್ ಕಡಿಮೆ ಇರುತ್ತದೆ ಅದನ್ನು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಎನ್ ಟೈಪ್ ಅಂತ ಹೇಳಿದರೆ ನೆಗೆಟಿವ್, ಎನ್ ಫಾರ್ ನೆಗೆಟಿವ್. ಯಾವ ಸೆಮಿಕಂಡಕ್ಟರ್ನಲ್ಲಿ ನೆಗೆಟಿವ್ ಚಾರ್ಜಸ್ ಜಾಸ್ತಿ ಇರ್ತದೆ ಅವು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಅಂಡ್ ಅದರಲ್ಲಿ ಪಾಸಿಟಿವ್ ಚಾರ್ಜಸ್ ಆಗಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗುತ್ತೆ. ಅರ್ಥಾಗಿದೆಯಾ? ಸೊ ದಿಸ್ ಇಸ್ ಹೌ we are creating p-type semiconductor material and the n-type semiconductor material. ಏನು ಮಾಡ್ತೀನಿ ಅನ್ನಿಸಲಾರವೆ ನಾನು ರಿಮೈಂಡ್ ಮಾಡ್ತೇನೆ ಬ್ರೀಫ್ ಆಗಿ. p-type semiconductor material ಹೇಗೆ ಬರ್ತದೆ? by adding p-type by adding trivalent impurity to a pure semiconductor. Trivalent impurity ಅನ್ನು pure semiconductor ಗೆ ಆಡ್ ಮಾಡಿದಾಗ ನಿಮಗೆ p-type semiconductor ಬರುತ್ತೆ. pentavalent impurity ಅನ್ನು ನೀವು pure semiconductor ಗೆ ಆಡ್ ಮಾಡಿದಾಗ ನಿಮಗೆ ಎನ್ ಟೈಪ್ ಸೆಮಿಕಂಡಕ್ಟರ್ ಬರುತ್ತೆ. ಹೇಳಿದೆ ಪೆಂಟಾವಾಲೆಂಟ್ ಅಂದರೆ ಟ್ರೈವಾಲೆಂಟ್ ಅಂದರೆ ಅಂತ ನಿಮ್ಗೆ ಗೊತ್ತಿದೆ, ಹೌದಾ? ಹೀಗೆ ನಮಗೆ ಎನ್ ಟೈಪ್ ಸೆಮಿಕಂಡಕ್ಟರ್ ಬರುತ್ತೆ, ಪಿ ಟೈಪ್ ಸೆಮಿಕಂಡಕ್ಟರ್ ಬರುತ್ತೆ. ಸೊ ಪಿ ಟೈಪಲ್ಲಿ ಹೋಲ್ಸ್ ಆರ್ ದಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಎಲೆಕ್ಟ್ರಾನ್ಸ್ ಆರ್ ದಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಎನ್ ಟೈಪ್ ಮಟೀರಿಯಲಲ್ಲಿ ನೆಗೆಟಿವ್ ಆರ್ ಎಲೆಕ್ಟ್ರಾನ್ಸ್ ಆರ್ ದಿ majority charge carriers and holes are the minority charge carriers. Right? ಆ ಚಿತ್ರಗಳು ಏನು ಬಂದಿದೆ ಅವೆಲ್ಲವೂ ಕರೆಕ್ಟ್ ಆಗಿ ನೋಟ್ಸ್ ಕಳಿಸಿದ್ರೆ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ರೈಟ್? ಸೊ ಹಾಗಿದ್ರೆ ಈ ಪಿ ಮತ್ತೆ ಎನ್ ಟೈಪ್ ಮಟೀರಿಯಲ್ಗಳು ಯಾಕೆ ಬೇಕು ನಮಗೆ? ಪಿ ಟೈಪ್ ಯಾಕೆ ಬೇಕು? ಎನ್ ಟೈಪ್ ಮಟೀರಿಯಲ್ ಯಾಕೆ ನಾವು ಕ್ರಿಯೇಟ್ ಮಾಡಬೇಕು? ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ಸೆಮಿಕಂಡಕ್ಟರ್ ಡಿವೈಸಸ್. ಸೆಮಿಕಂಡಕ್ಟರ್ ಡಿವೈಸ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ನಾನು, ಡಯೋಡು, ಟ್ರಾನ್ಸಿಸ್ಟರ್, ಎಕ್ಸೆಟ್ರಾ. ಹೌದಾ? ಒಂದು ಡಯೋಡನ್ನು ಫಾರ್ಮ್ ಮಾಡಬೇಕಾದ್ರೆ ಅಥವಾ ಒಂದು ಟ್ರಾನ್ಸಿಸ್ಟರನ್ನು ಫಾರ್ಮ್ ಮಾಡಬೇಕಾದ್ರೆ ನಮಗೆ ಎರಡೂ ಟೈಪ್ ಮಟೀರಿಯಲ್ಸ್ಗಳು ಬೇಕಾಗ್ತದೆ. ಎನ್ ಟೈಪು ಬೇಕಾಗ್ತದೆ, ಪಿ ಟೈಪು ಬೇಕಾಗ್ತದೆ. ಎನ್, ಪಿ ಮತ್ತು ಎನ್ ಎರಡು ಟೈಪ್ಗಳಲ್ಲಿ ಒಂದ್ಸಲ ಎರಡು ಬೇಕಾಗ್ತದೆ, ಒಂದ್ಸಲ ಒಂದೊಂದೇ ಬೇಕಾಗ್ತದೆ. ಸೊ ಈ ಎನ್ ಮತ್ತು ಪಿ ಟೈಪ್ಗಳ ಕಾಂಬಿನೇಷನ್ ಮಾಡಿಬಿಟ್ಟು ನಾವು ಈ ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು ಪ್ರಿಪೇರ್ ಮಾಡ್ತೇವೆ. ರೈಟ್? ಯಾವ್ಯಾವ ಎಲೆಕ್ಟ್ರಾನಿಕ್ ಡಿವೈಸಸ್ಗಳು ಈಗ ಸದ್ಯಕ್ಕೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರೆ ನಾವು, ಮತ್ತು ಅವುಗಳ ಡೀಟೇಲ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ. ಏನೇನು ಇಲ್ಲಿಗೆ ಡಯೋಡ್, ಹಾಗೆಯೇ ಟ್ರಾನ್ಸಿಸ್ಟರ್. These are the most commonly used electronic devices or semiconductor devices. ಹೇಳಿದೆ ನಾನು ಈ ಎನ್ ಮತ್ತೆ ಟೈಪ್ ಪಿ ಟೈಪ್ ಇದೆಯಲ್ಲ, ಎನ್ ಟೈಪ್ ಇದೆ, ಪಿ ಟೈಪ್ ಇದೆ. ಇವುಗಳ ಕಾಂಬಿನೇಷನ್ ಅನ್ನು ಯೂಸ್ ಮಾಡಿ ನಾವು ಡಯೋಡನ್ನು ಮಾಡ್ತೀವಿ. ಅದೇ ಥರ ಟ್ರಾನ್ಸಿಸ್ಟರ್ ಬಂದರೆ ಎನ್ ಟೈಪ್ ಯೂಸ್ ಮಾಡ್ತೇವೆ, ಪಿ ಟೈಪ್ ಯೂಸ್ ಮಾಡ್ತೇವೆ, ಮತ್ತೆ ಎನ್ ಟೈಪ್ ಯೂಸ್ ಮಾಡ್ತೇವೆ, ಹಾಗೆ ಪಿ ಟೈಪ್ ಯೂಸ್ ಮಾಡ್ತೇವೆ, ಮತ್ತೆ ಎನ್ ಟೈಪ್ ಯೂಸ್ ಮಾಡ್ತೇವೆ. ಹಾಗೆ ಮೊಬೈಲ್ ಮಾಡ್ತಾರೆ ಡಿವೈಸಸ್ಗಳು ಬರ್ತಾ ಹೋಗುತ್ತೆ. ರೈಟಾ? ನೀವು ಇಂಪಾರ್ಟೆಂಟ್ ಆಗಿ ಕಲಿಬೇಕಾಗಿರುವಂಥ ಸೆಮಿಕಂಡಕ್ಟರ್ ಡಿವೈಸಸ್ಗಳು ಇದು ಡಯೋಡ್ ಮತ್ತು ಟ್ರಾನ್ಸಿಸ್ಟರ್ಸ್. ಅರ್ಥ ಇದೆಯಾ? ಸೊ ನಾನು ಏನು ಹೇಳಿದೆ ಇವರು ಸೆಮಿಕಂಡಕ್ಟರ್ಸ್ ಅಂದರೆ ಏನು, ಸೆಮಿಕಂಡಕ್ಟರ್ಸಲ್ಲಿ ಎಷ್ಟು ಟೈಪ್ ಇದೆ, ಯಾವ್ಯಾವ ಸೆಮಿಕಂಡಕ್ಟರ್ಗಳು ಹೇಗೆ ಬರ್ತದೆ, ಎನ್ ಟೈಪ್ ಹೇಗೆ ಫಾರ್ಮ್ ಆಗ್ತದೆ, ಪಿ ಟೈಪ್ ಹೇಗೆ ಫಾರ್ಮ್ ಆಗ್ತದೆ, ಇವನ್ನೇ ಯೂಸ್ ಮಾಡಿ ಹೇಗೆ ನಾವು ಡಿವೈಸಸ್ಗಳನ್ನು ರೆಡಿ ಮಾಡ್ತೀವಿ.
ಟೆಸ್ಟ್ನಲ್ಲಿ 5 ಮಾರ್ಕ್ಸ್ ಇರ್ತದೆ. ಕ್ಲಿಯರ್? ಚಿತ್ರ ಬರೀಬೇಕು, ಏನು ಎಕ್ಸ್ಪ್ಲೇಷನ್ ಕೊಡ್ತೇನೆ ಆ ಎಕ್ಸ್ಪ್ಲೇಷನ್ ನೀವು ಬ್ರೀಫ್ ಆಗಿ ಬರೀತಾ ಹೋದರೆ ಸಾಕು. ಎರಡರಲ್ಲಿ ಯಾವುದಾದ್ರೂ ಮಾಡಿದರೆ ಎನ್ ಟೈಪ್ ಬರ್ಬೋದು ಅಥವಾ ಪಿ ಟೈಪ್, ಎರಡಲ್ಲೂ ಸ್ಟಡಿ ಮಾಡಬೇಕು. ಅದಾಗಿದೆಯಾ? ಚಿತ್ರ ಕರೆಕ್ಟ್ ಬರೀ, ಎಕ್ಸ್ಪ್ಲೇಷನ್ ಬ್ರೀಫ್ ಆಗಿ ಕೊಡ್ತಾ ಹೋಗಬೇಕು. ರೈಟ್? ಹಾಗೆ ನಿಮಗೆ ಎನ್ ಟೈಪ್ ಮತ್ತು ಪಿ ಟೈಪ್ ಸೆಮಿಕಂಡಕ್ಟರ್ಸ್ಗಳನ್ನು ನಾವು ಲೆಕ್ಚರ್ ಮಾಡ್ತಾ ಹೋಗ್ತೇವೆ. ಸೊ ನೆಕ್ಸ್ಟ್ ನಾವು